ಒಂದು ಸಿಎಂ ಸಂದರ್ಭದಲ್ಲಿ ಯಾವ ನೀವು ಬಂಡೆ ಕಡೆ ಇರ್ತೀರಾ ಅಥವಾ ಸಿದ್ದರಾಮಯ್ಯ ಕಡೆ ಇರ್ತೀರಾ? ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ಬದಲಾವಣೆ ಅನ್ನೋ ಮಾತನ್ನು ನಾವು ಯಾರೂ ಕೂಡ ಮಾತನಾಡೋದಿಲ್ಲ. ಯಾಕಂದರೆ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು, ಪಕ್ಷದ ಚೌಕಟ್ಟಿನಲ್ಲಿ ಇರೋವಂಥವ್ರು. ನೀವು ಗೊತ್ತಿದೆ, ಸಾಮಾನ್ಯ ಒಬ್ಬ ಕಾರ್ಯಕರ್ತೆಯಾಗಿ ಇಲ್ಲಿಂದ ಬಂದಿದ್ದೀನಿ. ನೀವು 10 ಸಾರಿ ಕೇಳಿದ್ರು ನನ್ನ ಉತ್ತರ ಅಷ್ಟೇ ನಿಖರವಾಗಿಯೇ ಇರುತ್ತೆ. ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೋ ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ತೀವಿ. ಈ ಬಂಡೆ ಕಡೆ ಇರ್ತೀರಾ, ಈ ಕಡೆ ಇರ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇರ್ತೀರಾ, ಅವರಿಬ್ಬರು ಒಟ್ಟಿಗೆ ಇದ್ದಾಗ ಇಬ್ಬರು ಒಟ್ಟಿಗೆ ನಾವೆಲ್ಲರೂ. ಸಿಟಿ ರವಿ ಒಂದು ಆರೋಪ ಸುರ್ಜೇವಾಲ ಕಷ್ಟ ಕೆಳಗೆ ಬಂದಿಲ್ಲ, ಕಪ್ಪ ಒಯ್ಲಕ್ಕೆ ಬಂದಾರ ಅಂತ ಹೇಳ್ತಾರೆ. ಅದು ಪಾಪ ಸಿಟಿ ರವಿ ಅವ್ರ ಬಗ್ಗೆ ಮಾತನಾಡೋದು, ಯಾಕಂತಂದರೆ ಇವ್ರ ಹೈಕಮಾಂಡು ಇವರು ಒಂದು ಕಡೆ ಇದ್ದರು, ಇವರು ತಮಿಳ್ನಾಡಿಗೋ ಎಲ್ಲೋ ಇದ್ದರು. ಸೊ ಮೋಸ್ಟ್ಲಿ ಅವ್ರಿಗೆ ರೂಢಿ ಇರಬೇಕು, ಅಲ್ಲಿ ಹೋಗಿ ಕಪ್ಪ ತಗೊಂಡು ಬಂದಿರೋದು ಅವ್ರಿಗೆ ರೂಢಿ ಇರಬೇಕು. ಅದಕ್ಕೆ ಆ ರೂಢಿಯನ್ನು, ಆ ಪರಂಪರೆಯನ್ನು ಇಲ್ಲಿ ನಡೀತಾ ಇದೆ ಅನ್ನೋಂಥ ಭಾವನೆಯಲ್ಲಿ ಈಗ ಲಾಸ್ಟ್ ಒಂದು ಕ್ವೆಶ್ಚನ್, 5 ವರ್ಷದ ಬಂಡೆಗ ಚಲೋದೇವ್ರು ಹೇಳ್ತಾರೆ ಇದು ಬಂಡೆ ಜಲ್ಲಿ ಆಗುತ್ತೆ, ಸ್ಟ್ಯಾಂಡ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡ್ರಿ ಅಂತ. ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನು ಕೊಡಲ್ಲ. ಓಕೆ, ಲಾಸ್ಟ್ ಕ್ವೆಶ್ಚನ್ ಮೇಡಮ್. ರಾಜ್ಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಯಾರು ಕರೀತಾರಲ್ಲ, ಭಾಗ್ಯದ ಲಕ್ಷ್ಮಿ ಅಂತ ಕರೀತಾ ಇದ್ದಾರೆ. ಆದರೆ ನೀವು ಕೊಡುವಂಥ ಯೋಜನೆಯಲ್ಲಿ 2,000 ಡೆಬಿಟ್ ಕ್ರೆಡಿಟ್ ಆಗ್ತಾ ಇದೆ, ಮತ್ತು ತೆಗೆದುಕೊಳ್ಳೋಕೆ ಬರ್ತಾ ಇಲ್ಲ ಬೆನಿಫಿಷರಿ ಅಮೌಂಟು. ಯಾಕೆ, ಏನು ಸಮಸ್ಯೆ ಇದರಲ್ಲಿ? ತೆಗೆದುಕೊಳ್ಳೋಕೆ ಯಾಕೆ ಬರ್ತಾ ಇಲ್ಲ? ನಾವಂತರೂ ನೇರವಾಗಿ ಅವರ ಅಕೌಂಟಿಗೆ ದುಡ್ಡನ್ನು ಹಾಕೋದ್ರ ಮುಖಾಂತರ ಅವ್ರಿಗೆ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಅವ್ರ ಅಕೌಂಟಿಗೆ ನೇರವಾಗಿ ಹಾಕಿದಾಗ ಯಾಕೆ ತೆಗಿಲಿಕ್ಕೆ ಬರ್ತಾ ಇಲ್ಲ ಅದು ಗೊತ್ತಾಗಬೇಕಲ್ಲ. ತೋರಿಸ್ತಾ ಇದೆ ಅಕೌಂಟಲ್ಲಿ ಬ್ಯಾಲೆನ್ಸ್ 0 ತೋರಿಸ್ತಾ ಇದೆ. ಸಾಧ್ಯನೇ ಇಲ್ಲ, ನೆವರ್. ಯಾಕಂದರೆ ಒಂದು ವರ್ಷಕ್ಕೆ ಸುಮಾರು 30ರಿಂದ 32 ಸಾವಿರ ಕೋಟಿ ರೂಪಾಯಿಯನ್ನು ಮಹಿಳೆಯರಿಗೆ ಪ್ರಥಮ ಬಾರಿಗೆ ದೇಶದಲ್ಲಿ ಆದಂಥ ಯೋಜನೆ ಇದು.